ತುಂಬ ಜನ ನನಗೆ ಡಿ ಎಮ್ ಮಾಡಿ ಕೇಳೋದು ಒಂದೇ ಕ್ವಶನ್ನು, ಸೊ ನೀವು ಮಗು ಆದಮೇಲೆ ಯಾವ ಥರ ಸಣ್ಣ ಆದರೆ ಅದು ಮನೇಲೇ ವರ್ಕೌಟ್ ಮಾಡಿ ಸಣ್ಣ ಆಗಿದ್ದೀನಿ ಅಂತ ಹೇಳ್ತೀರಲ್ಲ, ಯಾರ ಹತ್ರ ಆದರೂ ಕೋರ್ಸ್ ತೊಗೊಂಡಿದ್ದೀರಾ ಇಲ್ಲ ಹೆಂಗೆ ಏನು ಕತೆ ಅಂತ ಕೇಳ್ತಾನೆ ಇರ್ತೀರಾ. ಯಾವುದೇ ಕೋರ್ಸ್ ಕೂಡ ತೊಗೊಂಡಿಲ್ಲ, ಮತ್ತು ನಾನು ಯಾವುದೇ ಫ್ಯಾನ್ಸಿ ಮೀಲ್ನ ಮಾಡ್ಕೊಂಡು ತಿಂತಿರಲಿಲ್ಲ. ನಾರ್ಮಲಿ ಮನೇಲಿ ಏನು ಅಡುಗೆ ಮಾಡ್ತೀವೋ ಅದೇ ಊಟ. ಆ್ಯಂಡ್ ರೈಸ್ ಕೂಡ ನಾನು ಬಿಟ್ಟಿರಲಿಲ್ಲ. ನನಗೆ ಒನ್ ಟೈಮ್ ರೈಸ್ ಇರಲೇಬೇಕು. ಆ್ಯಂಡ್ ಐ ಕಾಫಿ ಲವರ್. ಕಾಫಿ ಕೂಡ ನಾನು ಡೈಲಿ ಕುಡಿತಾ ಇದ್ದೆ ಒನ್ ಟೈಮು. ಮತ್ತು ಏನು ಊಟ ಸ್ಕಿಪ್ ಮಾಡ್ತಿದ್ರಾ ಅಂತ ಕೇಳಿದ್ರೆ ನೋ, 3 ಹೊತ್ತು ನಾನು ಊಟ ಮಾಡ್ತಾ ಇದ್ದೆ. ಸೊ ಇಷ್ಟೆಲ್ಲ ಮಾಡಿಕೊಂಡು ಹೆಂಗೆ ವೆಯ್ಟ್ ಲಾಸ್ ಮಾಡಿದ್ದೀರಾ ಅಂತ ನೀವು ಕೇಳಿದ್ರೆ ಡೆಫಿನೆಟ್ಲಿ ಆಗುತ್ತೆ. ವೆಯ್ಟ್ ಲಾಸ್ ಮಾಡುವಾಗ ಕನ್ಸಿಸ್ಟೆನ್ಸಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ನೀವು ವೆಯ್ಟ್ ಲಾಸ್ ಮಾಡಲೇಬೇಕು ಅಂತ ಡಿಸೈಡ್ ಆದಮೇಲೆ ನೀವು ಮೆಂಟಲಿ ಅದಕ್ಕೆ ಪ್ರಿಪೇರ್ ಆಗಿರಬೇಕು. ನಾನು ಡೆಲಿವರಿ ಆಗೋಷ್ಟಲ್ಲಿ 72 kg ಆಗಿದ್ದೆ. ಡೆಲಿವರಿ ಆದಮೇಲೆ ಒಂದು 7 kg ತಾನಾಗೆ ವೆಯ್ಟ್ ಲೂಸ್ ಆಯಿತು. ನಾನು ಪ್ರಾಪರಾಗಿ ವರ್ಕೌಟ್ ಮಾಡಿ ಡಯಟ್ ಮಾಡಿ ವೆಯ್ಟ್ ಲೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು ನಾನು 65 kg ಇದ್ದಾಗ. ಇವಾಗ ಕರೆಂಟ್ಲಿ ನಾನು 52 ಇದ್ದೀನಿ. ಸೊ ಮನೇಲೆ ವರ್ಕೌಟ್ ಮಾಡಿ ಆರಾಮಾಗಿ ನೀವು ವೆಯ್ಟ್ ಲೂಸ್ ಮಾಡ್ಬೋದು. ನಾನು ಹೇಗೆ ಮನೇಲೆ ವರ್ಕೌಟ್ ಮಾಡಿಕೊಂಡು ವೆಯ್ಟ್ ಲಾಸ್ ಮಾಡಿದ್ದೀನಿ, ಏನೆಲ್ಲ ಚಾಲೆಂಜಸ್ ಇತ್ತು ಮತ್ತು ಏನೆಲ್ಲ ಹೆಲ್ಪ್ ಆಯಿತು ನನಗೆ ವೆಯ್ಟ್ ಲಾಸ್ ಮಾಡೋಕ್ಕೆ ಅನ್ನೋ ಡೀಟೇಲ್ ವೀಡಿಯೋಸ್ನ ನಾನು ಯೂಟ್ಯೂಬಲ್ಲಿ ಎಷ್ಟೊಂದು ವೀಡಿಯೋಸ್ ಅಪ್ಲೋಡ್ ಮಾಡಿದ್ದೀನಿ. ನನ್ನ ಯೂಟ್ಯೂಬ್ ಚಾನಲ್ ನೇಮ್ ಬಂದು ಲೈಫ್ ಆಫ್ ತಾನ್ವಿ ಅಂತ. ತುಂಬ ಜನ ನನಗೆ ಡಿ ಎಮ್ ಮಾಡ್ತಾ ಇದ್ದೀರಲ್ಲ, ದಯವಿಟ್ಟು ಒಂದ್ಸತಿ ನನ್ನ ಯೂಟ್ಯೂಬ್ ಚಾನಲ್ನ ಚೆಕ್ ಮಾಡಿ ನೋಡಿ. ಡೆಫಿನೆಟ್ಲಿ ನಿಮ್ಗೊಂದು ಐಡಿಯಾ ಸಿಗುತ್ತೆ.